ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ಲೈವ್ ಅಪ್ಡೇಟ್ ಪ್ರಕಾರ ಏನಾಗ್ತಿದೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಈಗ ವಾರದ 3ನೇ ಟಾಸ್ಕ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಹಾಗೇನೆ ಈ ಟಾಸ್ಕ್ ಯಾವುದು, ಟಾಸ್ಕ್ ಅಲ್ಲಿ ಯಾರು ಗೆದ್ರು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 3ನೇ ಟಾಸ್ಕ್ ಬಂದು ಕೇವಲ ಒಂಟಿ ಸ್ಪರ್ಧಿಗಳಿಗೆ ಮಾತ್ರ ಕೊಟ್ಟಿದ್ದಾರೆ. ಇನ್ನು ಟಾಸ್ಕ್ ಆಡೋದಕ್ಕೆ ಒಂಟಿ ಸ್ಪರ್ಧಿಗಳು ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಈ ಟಾಸ್ಕಲ್ಲಿ ಗೆದ್ದವರು ಫೈನಲ್ ಕಂಟೆಂಡರ್ ಆಗಿ ಮೂವ್ ಆಗ್ತಾರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಗಾರ್ಡನ್ ಏರಿಯಾದಲ್ಲಿ ಟಾಸ್ಕ್ನ ನಿರ್ಮಿಸಿದ್ದಾರೆ. ಈ ಟಾಸ್ಕ್ ಹೆಸರೇನು ಅಂತ ಗೊತ್ತಿಲ್ಲ, ಯಾಕಂದರೆ ಈ ಸಮಯದಲ್ಲಿ ವಿಡಿಯೋ ಮ್ಯೂಟ್ ಆಗಿತ್ತು. ಇನ್ನು ಈ ಟಾಸ್ಕಲ್ಲಿ ಒಂಟಿ ಸ್ಪರ್ಧಿಗಳಾದಂಥ ಮಲ್ಲವ್ವ, ಕಾಕ್ರೋಚ್ ಸುದಿ, ಡಾಗ್ ಸತೀಶ್ ಮತ್ತು ಧನುಷ್ ಅವರು ಆಟವನ್ನು ಆಡ್ತಿದ್ದಾರೆ. ಇನ್ನು ಗಾರ್ಡನ್ ಏರಿಯಾದಲ್ಲಿ ನಿರ್ಮಿಸಿರುವಂಥ ಮೇಜಿನ ಮೇಲೆ ನಡ್ಕೊಂಡೋಗಿ ಮರದ ಪೀಸ್ನ ಒಂದೊಂದಾಗಿ ಜೋಡಿಸ್ಬೇಕಾಗಿರುತ್ತೆ. ಅದೇ ರೀತಿ ಯಾರು ಬೇಗ ಜೋಡಿಸ್ತಾರೋ ಅವರು ಈ ಟಾಸ್ಕಲ್ಲಿ ವಿನ್ ಆಗ್ತಾರೆ ಅಂತ ಹೇಳಿರ್ತಾರೆ. ಇನ್ನು ಈ ಟಾಸ್ಕ್ನ ಆಡಬೇಕಾದ್ರೆ ಸಾಕಷ್ಟು ಗೊಂದಲಗಳು ಎಲ್ರಿಗೂ ಉಂಟಾಗುತ್ತೆ. ಆದ್ದರಿಂದ ಟಾಸ್ಕ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ. ಹೇಳಬೇಕು ಅಂದರೆ ಮಲ್ಲವ್ವ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ನ ಆಡಿದ್ದಾರೆ. ಇನ್ನು ಮಲ್ಲವ್ವ ಆಡಿದ ರೀತಿನ ನೋಡಿದ್ರೆ ಈ ಟಾಸ್ಕನ್ನ ನೀವು ಕೂಡ ಫಿದಾ ಆಗ್ತೀರಾ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ಪೈಪೋಟಿ ನೀಡಿ ಮಲ್ಲವ್ವ ಅವರು ತುಂಬಾ ಚೆನ್ನಾಗಿ ಆಟವನ್ನು ಆಡಿದೆ. ದುರಾದೃಷ್ಟ ಅಂದರೆ ಈ ಟಾಸ್ಕ್ ರದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉಸ್ತುವಾರಿ ಸರಿಯಾಗಿ ಉಸ್ತುವಾರಿನ ಮಾಡಿರೋದಿಲ್ಲ. ಆ ಕಾರಣದಿಂದಾಗಿ ಕೂಡ ಟಾಸ್ಕ್ ರದ್ದಾಗಿರುವಂಥ ಸಾಧ್ಯತೆ ಜಾಸ್ತಿನೇ ಇದೆ. ಏನಾಗಿದೆ ಅಂತ ಎಪಿಸೋಡ್ನಲ್ಲೇ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮಲ್ಲವ್ವ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.